ಇದೀಗ ಚೀನಾ ಬೆನ್ನಲ್ಲೇ ಟರ್ಕಿ ಮಾಧ್ಯಮಕ್ಕೂ ಬ್ರೇಕ್ ಹಾಕಲಾಗಿದೆ. ಟರ್ಕಿಶ್ ಬ್ರಾಡ್ಕಾಸ್ಟಿಂಗ್ ಟಿಆರ್ಟಿ ವರ್ಲ್ಡ್ ಕೂಡ ನಿಷೇಧಕ್ಕೆ ಒಳಪಟ್ಟಿದೆ. ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಈಗ ಈ ಒಂದು ವಿಚಾರದಲ್ಲಿ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಹೋಗಿ ಟರ್ಕಿಶ್ ಬ್ರಾಡ್ಕಾಸ್ಟಿಂಗ್ ಟಿಆರ್ಟಿ ವರ್ಲ್ಡ್ ಕೂಡ ಇದೀಗ ನಿಷೇಧಕ್ಕೆ ಒಳಪಟ್ಟಿದೆ. ಇದು ಟರ್ಕಿಯ ಮಾಧ್ಯಮ, ಈಗಾಗಲೇ ಚೀನಾ ಮಾಧ್ಯಮವಾಗಿದ್ದಂತಹ, ಅದು ಕೂಡ ಚೀನಾದ ಮುಖವಾಣಿಯೇ ಆಗಿದ್ದಂತಹ ಗ್ಲೋಬಲ್ ಟೈಮ್ಸ್ಗೆ ನಿರ್ಬಂಧವನ್ನು ಹೇರಲಾಗಿತ್ತು. ಭಾರತದ ಸೇನೆಯ ಬಗ್ಗೆ ಸುಳ್ಳು ಸುದ್ದಿಯನ್ನ ಪ್ರಕಟ ಮಾಡಿರುವ ಹಿನ್ನೆಲೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಚೀನಾದ ವೆಬ್ಸೈಟ್ ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಲ್ಲ, ಒಂದ್ ಕಡೆ ಚೀನಾದ ಗ್ಲೋಬಲ್ ಟೈಮ್ಸ್ಗೆ ಬ್ರೇಕ್ ಹಾಕಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಟರ್ಕಿಯ ಈ ಒಂದು ಖಾತೆಗೂ ಕೂಡ ಈಗಾಗಲೇ ಟರ್ಕಿಶ್ ಬ್ರಾಡ್ಕಾಸ್ಟಿಂಗ್ ಇದಕ್ಕೂ ಕೂಡ ಇದೀಗ ನಿರ್ಬಂಧವನ್ನ ಹೇರಲಾಗಿದೆ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಇಂತಹ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವುದು, ಸೇನೆಗೆ ಸಂಬಂಧಪಟ್ಟ ಹಾಗೆ ತಪ್ಪು ಮಾಹಿತಿಯನ್ನ ಕೊಡುವುದು, ಜನರಿಗೆ ಇದರಿಂದ ತಪ್ಪು ಮಾಹಿತಿನ ನೀಡುವಂತಹ ವಿಚಾರಗಳು ಕೂಡ ಆಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗ ನಿರ್ಬಂಧವನ್ನ ಹೇರಲಾಗಿದೆ. ಸೊ ಇವತ್ತು ಬೆಳಗಿನಿಂದ ಅನೇಕ ಡೆವಲಪ್ಮೆಂಟ್ಸ್ ಕೂಡ ನಡೆದಿದೆ. ಒಂದು ಕಡೆ ಈಗಾಗಲೇ ಸಚಿವ ಸಂಪುಟ ಸಭೆ, ಅದಕ್ಕಿಂತ ಮುಂಚೆ ಸೇನಾ ಮುಖ್ಯಸ್ಥರುಗಳ ಕಡೆ ಸಭೆ ಆಗಿರಬಹುದು. ಇದೀಗ ದ್ರೌಪದಿ ಮುರ್ಮು ಅವರನ್ನು ಕೂಡ ಈಗಾಗಲೇ ಭೇಟಿ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇವತ್ತು ಅನೇಕ ಡೆವಲಪ್ಮೆಂಟ್ಸ್ ಕೂಡ ನಡೆದಿದ್ದನ್ನು ನಾವು ಗಮನಿಸಿದ್ವಿ. ಒಂದು ಕಡೆ ಕೇಂದ್ರ ಸಚಿವ ಸಂಪುಟ ಸಭೆ, ಅದಕ್ಕಿಂತ ಮುಂಚೆ ಕೂಡ ಸೇನಾ ಮುಖ್ಯಸ್ಥರ ಸಭೆಯನ್ನು ಕೂಡ ಮಾಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆಗಳು ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಯಾವ ನಿರ್ಣಯವನ್ನು ತೆಗೆದುಕೊಂಡಿರುವಂತಹ ಸಾಧ್ಯತೆಗಳ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ನವಿತಾ, ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಅತಿ ದೊಡ್ಡ ಸಕ್ಸಸ್ ಆಗಿರೋದು ಕೇವಲ ಇಡೀ ವಿಶ್ವಾದ್ಯಂತ ಭಾರತದ ಸ್ಟೇಟಸ್ಸನ್ನು ಹೆಚ್ಚು ಮಾಡೋದು ಮಾತ್ರವಲ್ಲ, ನಮ್ಮ ವೈರಿ ರಾಷ್ಟ್ರಗಳನ್ನು ಅಷ್ಟೇ ವಿಚಲಿತ ಮಾಡಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಿರಂತರವಾಗಿ ಸಾಕಷ್ಟು ಸಭೆಗಳನ್ನು ಮಾಡಲಾಗಿದೆ. ಇವತ್ತು ಸಾಕಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು. ಮೊದಲನೇದಾಗಿ ನೋಡೋದಾದರೆ, ಇವತ್ತು ಇದ್ದಕ್ಕಿದ್ದ ಹಾಗೆ ಚೈನಾ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ ಅರುಣಾಚಲ ಪ್ರದೇಶ ಸೇರಿದ ಹಾಗೆ ಭಾರತದ ಕೆಲ ಭಾಗಗಳ ಹೆಸರನ್ನು ಬದಲು ಮಾಡಿ ತನ್ನದೇ ಆಗಿರ್ತಕ್ಕಂಥ ಒಂದು ಮ್ಯಾಪನ್ನು ಕೂಡ ರಿಲೀಸ್ ಮಾಡುತ್ತೆ. ಅಂದರೆ ಈಗ ನೋಡಿ, ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇರುವಂಥದ್ದು ಏನಂದ್ರೆ, ಇಷ್ಟು ದಿನ ಹೇಳ್ತಾ ಇತ್ತು ಅಮೆರಿಕ ಚೈನಾದ ಮೇಲೆ ಟಾರಿಫ್ ಅನ್ನು ಹಾಕುವಂತ ಸಂದರ್ಭದಲ್ಲಿ ಅಲ್ಲಿಯ ಮಾಧ್ಯಮಗಳು, ಅಲ್ಲಿಯ ರಾಜಕಾರಣಿಗಳು ಒಂದು ವಿಚಾರವನ್ನ ಹೇಳ್ತಾ ಇತ್ತು, ಡ್ರ್ಯಾಗನ್ ಅಂಡ್ ಎಲಿಫೆಂಟ್ ಮಸ್ಟ್ ಡ್ಯಾನ್ಸ್ ಟುಗೆದರ್ ಅಂತ. ಅಂದ್ರೆ ಈ ಡ್ರ್ಯಾಗನ್ ಅಂದ್ರೆ ಚೈನಾ ಮತ್ತು ಭಾರತಕ್ಕೆ ಎಲಿಫೆಂಟ್ ಅಂತ ಹೇಳ್ತಾ ಇವರಿಬ್ಬರು ಕೂಡ ಒಟ್ಟಿಗೆ ಕುಣಿಯಬೇಕು, ಒಟ್ಟಾಗಬೇಕು ಅನ್ನುವಂಥ ರೀತಿಯಲ್ಲಿ ಪ್ರೊಪಗಂಡವನ್ನ ಮಾಡಲಾಗ್ತಾ ಇತ್ತು. ಆದರೆ ಆಪರೇಷನ್ ಸಿಂಧೂರ ನಡೆದಂಥ ಸಂದರ್ಭದಲ್ಲಿ ಚೈನಾ ಸ್ಪಷ್ಟವಾಗಿ ಪಾಕಿಸ್ತಾನದ ಪರ ನಿಲ್ಲುತ್ತೆ, ಅದೇ ರೀತಿಯಾಗಿ ಟರ್ಕಿ ನಿಲ್ಲುತ್ತೆ, ಅಜರ್ಬೈಜಾನ್, ಈ ಮೂರೂ ರಾಷ್ಟ್ರಗಳು ಕೂಡ ಚೈನಾದ ಪರವಾಗಿ ನಿಂತಿರೋದು, ಪಾಕಿಸ್ತಾನದ ಪರವಾಗಿ ನಿಂತಿರೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅದು ಇಲ್ಲಿಗೆ ಮುಕ್ತಾಯವಾಗಿದೆ ಅಂದ್ರೆ ಖಂಡಿತ ಅಲ್ಲ. ಈ ಒಂದು ಚೈನಾದ ವೆಬ್ಸೈಟ್ ಆಗಿರ್ತಕ್ಕಂಥ ಶಿನ್ಹುವಾ ಅಂತಕ್ಕಂಥ ವೆಬ್ಸೈಟ್ ಏನಿದೆ, ಅವರ ಟ್ವಿಟರ್ ಖಾತೆಯನ್ನು ಕೂಡ ಇವತ್ತು ಅದೇ ಕಾರಣಕ್ಕೆ ಬ್ಯಾನ್ ಮಾಡಲಾಗಿರುವಂಥದ್ದು. ನಿರಂತರವಾಗಿ ಆಪರೇಷನ್ ಸಿಂಧೂರ ಶುರುವಾದಾಗಿನಿಂದ ಪ್ರೊಪಗಂಡವನ್ನ ಮಾಡ್ತಾನೆ ಬರ್ತಾ ಇತ್ತು. ಇವತ್ತು ಅವರು ಕೂಡ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ. ಅಲ್ಲಿ ಟರ್ಕಿ, ಚೈನಾ ಮತ್ತು ಪಾಕಿಸ್ತಾನದ ಡ್ರೋನ್ಗಳು ಅಥವಾ ಯುದ್ಧ ವಿಮಾನಗಳು ಒಟ್ಟಿಗೆ ಹಾರಾಟ ಮಾಡುವಂಥದ್ದು. ವಿಶೇಷ ಅಂದ್ರೆ ಯಾನ್ಯಾ ಅಂತಕ್ಕಂಥದ್ದು ಏನಿದೆ, ಭಾರತದಲ್ಲಿ ಅದರ ಒಂದು ಅವಶೇಷಗಳು ಸಿಕ್ಕಿದ್ದಾವೆ. ಆ ಡ್ರೋನ್ ಅನ್ನ ಮಾತ್ರ ಬಳಸ್ಕೊಳ್ಳೋದಿಲ್ಲ, ಉಳಿದ ಹಾಗೆ ಎಲ್ಲ ಡ್ರೋನ್ಗಳನ್ನ ಬಳಸ್ಕೊಳ್ಳಲಾಗುತ್ತೆ. ಬಳಸ್ಕೊಂಡು ಒಂದು ವಿಡಿಯೋವನ್ನ, ಅಗ್ರೆಸಿವ್ ಪೋಸ್ಚರ್ ಅನ್ನ ತೋರೋ ರೀತಿಯಾಗಿ ಇವತ್ತು ಚೈನಾ ಒಂದು ವಿಡಿಯೋವನ್ನ ರಿಲೀಸ್ ಮಾಡುತ್ತೆ. ಮತ್ತೊಂದು ಕಡೆಯಿಂದ ಡೆವಲಪ್ಮೆಂಟ್ ಅನ್ನ ನೋಡೋದಾದ್ರೆ, ಈಗ ಪಾಕಿಸ್ತಾನದ ಮಾತ್ರ ಇಷ್ಟು ದಿನ ಭಾರತದ ಟಾರ್ಗೆಟ್ ಅಲ್ಲಿ ಇತ್ತು ಪಾಕಿಸ್ತಾನದ ಮಾಧ್ಯಮಗಳು, ಈಗ ಟರ್ಕಿಯ ಮಾಧ್ಯಮಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಚೈನಾದ ಗ್ಲೋಬಲ್ ಟೈಮ್ಸ್ ಸೇರಿದ ಹಾಗೆ ಅವರ ಪ್ರೊಪಗಂಡಾ ಮ್ಯಾಗಝಿನ್ಸ್ಗಳೇನಿತ್ತು ಅಥವಾ ಅವರ ವೆಬ್ಸೈಟ್ಗಳೇನಿತ್ತು ಅವುಗಳೆಲ್ಲವನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಮತ್ತೊಂದು ಪ್ರಮುಖವಾದಂಥ ಡೆವಲಪ್ಮೆಂಟ್ ಅಂದರೆ, ಈ ಭಾರತದ ಯೋಧನನ್ನು ಏನು ವಶಕ್ಕೆ ಪಡೆದುಕೊಂಡಿತ್ತು, BSF ಯೋಧನನ್ನು ವಶಕ್ಕೆ ಪಡೆದುಕೊಂಡಿತ್ತು ಪಾಕಿಸ್ತಾನ, ಅವರನ್ನು ಕೂಡ ಇವತ್ತು ಬಿನಾ ಯಾವುದೇ ಷರತ್ತು ಇಲ್ಲದೆ ರಿಲೀಸ್ ಮಾಡಿರುವಂಥದ್ದು. ಅಂದರೆ ಭಾರತ ಒಂದು ಕಡೆ ರಾಜತಾಂತ್ರಿಕವಾಗಿ, ಮಿಲಿಟರಿ ಇರ್ಬೋದು, ಪ್ರತಿಯೊಂದರಲ್ಲೂ ಹೇಗೆ ಒಂದು ಮೇಲುಗೈಯನ್ನು ಸಾಧಿಸ್ತಾ ಇದೆ, ಅಪ್ಪರ್ ಹ್ಯಾಂಡನ್ನು ಹೊಂದಿದೆ ಅನ್ನೋದನ್ನು ಕೂಡ ಇದು ತೋರಿಸ್ತಾ ಇದೆ. ಇದರಿಂದ ಸಹಜವಾಗಿ ಏನಾಗ್ತಾ ಇದೆ, ಈ ಆಪರೇಷನ್ ಸಿಂಧೂರ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೂ ನಿಂತಿಲ್ಲ. ನಾವು ಸಿಂಧು ನದಿ ಒಪ್ಪಂದದಿಂದ ಹಿಂದೆ ಸರಿದಿಲ್ಲ. ಜೊತೆಗೆ ಚೈನಾ ಇರ್ಬೋದು ಅಥವಾ ಈಗ ಟರ್ಕಿ ಇರ್ಬೋದು, ಅಜರ್ಬೈಜಾನ್ ಇರ್ಬೋದು, ಈ ಒಂದು ವಿಚಾರಗಳನ್ನ ಕೂಡ ಹೇಗೆ ಟ್ಯಾಕಲ್ ಅನ್ನು ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ. ಇನ್ನೊಂದು ಕಡೆಯಿಂದ ಬಾಂಗ್ಲಾದೇಶ ಕೂಡ ಇದರಲ್ಲಿ ಎಂಟ್ರಿ ಆಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತಕ್ಕೆ ಇರುಸು ಮುರುಸು ಉಂಟು ಮಾಡುವಂಥ ಕೆಲವೊಂದಿಷ್ಟು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರೋದು. ನಿನ್ನೆ ತಾನೇ ಅಲ್ಲಿಯ ವಿದೇಶಾಂಗ ಸಚಿವ ಲಷ್ಕರ್ ಎ ತೊಯ್ಬಾ ಉಗ್ರನ ಜೊತೆಯಲ್ಲಿ ಭೇಟಿ ಮಾಡಿರೋದು ಮತ್ತು ಚರ್ಚೆ ನಡೆಸಿರುವಂಥ ವಿಷಯ ಕೂಡ ಹೊರಗಡೆ ಬಂದಿರುವಂಥದ್ದು. ಅಂದರೆ ಎಲ್ಲ ರೀತಿಯಿಂದ ಕೂಡ ಭಾರತದ ಶತ್ರುಗಳು ವಿಚಲಿತರಾಗ್ತಾ ಇದ್ದಾರೆ. ಅಷ್ಟೇ
ಮತ್ತೆ ಭಾರತವನ್ನು ಟಾರ್ಗೆಟ್ ಮಾಡೋದಕ್ಕೆ ಬೇಕಾದಂಥ ಪ್ಲಾನಿಂಗ್ಗಳನ್ನ ಮಾಡ್ತಾ ಇದ್ರು ಕೂಡ ಅಚ್ಚರಿ ಇಲ್ಲ. ಇದೇ ಕಾರಣದಿಂದಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ CCS ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಸಾಕಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ, ವಿಚಾರ ವಿನಿಮಯಗಳಾಗ್ತವೆ, ಮತ್ತೆ ಕೆಲವೊಂದಿಷ್ಟು ನಿರ್ದೇಶನಗಳನ್ನು ಏನೆಲ್ಲ ಕೊಡಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಸೇನೆಗಳಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಾಗ್ತಿದ್ದಾಗೆ ನೆಕ್ಸ್ಟ್ ಆಗುವಂಥದ್ದು ಏನಂದ್ರೆ ಇವತ್ತು ನಮ್ಮ ಮೂರು ಸೇನಾ ಪ್ರಮುಖರು ಜೊತೆಗೆ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಏನಿದ್ದಾರೆ ಅನಿಲ್ ಚೌಹಾಣ್ ಅವರ ನೇತೃತ್ವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ರಾಷ್ಟ್ರಪತಿಗಳನ್ನು ನಾವು ಗಮನಿಸಬೇಕು. ರಾಷ್ಟ್ರಪತಿಗಳನ್ನ ಭಾರತ ದೇಶದಲ್ಲಿ ಚೀಫ್ ಕಮಾಂಡಿಂಗ್ ಅಥಾರಿಟಿ ಅಂತ ಕೂಡ ಪರಿಗಣನೆ ಮಾಡೋದ್ರಿಂದಾಗಿ ಅವರನ್ನು ಕೂಡ ಇವತ್ತು ಭೇಟಿ ಮಾಡಿರುವಂಥ ಉದ್ದೇಶ ಅಂದರೆ ಮುಂಬರುವಂಥ ದಿನಗಳಲ್ಲಿ ಏನೆಲ್ಲ ಪ್ರಿಪರೇಷನ್ಸ್ ಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ಕೊಡುವಂಥದ್ದು ಮತ್ತು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅನ್ನು ನೀಡುವಂಥದ್ದು, ಜೊತೆಗೆ ಅವರಿಂದ ಕೂಡ ಇನ್ಸ್ಟ್ರಕ್ಷನ್ ಅನ್ನು ಪಡೆದುಕೊಳ್ಳುವಂಥದ್ದು. ಯಾಕಂದ್ರೆ ನಾವು ರಾಷ್ಟ್ರಪತಿಗಳನ್ನ ಮಹಾದಂಡ ನಾಯಕ ಅಥವಾ ಮಹಾಸೇನಾ ದಂಡ ನಾಯಕ ಅಂತ ಪರಿಗಣಿಸ್ತೀವಿ ಭಾರತದಲ್ಲಿ. ಹೀಗಾಗಿ ಅವರ ಪಾತ್ರ ಕೂಡ ಮುಖ್ಯವಾಗಿರುತ್ತೆ. ಅವರನ್ನು ಕೂಡ ಭೇಟಿ ಮಾಡಿರುವಂಥದ್ದು. ಆ ಭೇಟಿಗಳು ಮತ್ತು ಸಭೆಗಳು ಅಷ್ಟಕ್ಕೆ ನಿಲ್ತಾ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೊಂದು ಕಡೆ ತಮ್ಮ ಕ್ಯಾಬಿನೆಟ್ನ 4 ಪ್ರಮುಖ ಸಚಿವರ ಜೊತೆಯಲ್ಲೂ ಕೂಡ ಮತ್ತೊಂದು ಬಾರಿ CCS ಸಭೆ ಆದ ಬಳಿಕ ಕೂಡ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇದರ ರೂಪಕವಾಗಿ ನಾವು ಇವತ್ತು ಬ್ಯಾನ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ, ಅಥವಾ ಅವರ ಮಾಧ್ಯಮಗಳನ್ನ ನಿಯಂತ್ರಣ ಮಾಡೋದಿರ್ಬೋದು. ಜೊತೆಗೆ ಟರ್ಕಿ ವಿರುದ್ಧ ನಮ್ಮ ಟ್ರೇಡರ್ಸ್ ಅಸೋಸಿಯೇಷನ್ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅವರಿಂದ ತರಿಸಿಕೊಳ್ಳುವಂಥ ಆ್ಯಪಲ್ ಅನ್ನ ಸೇಬು ಹಣ್ಣನ್ನು ಬ್ಯಾನ್ ಮಾಡುವಂಥದ್ದು ಇರ್ಬೋದು, ಆಮದುಗಳನ್ನು ಕಡಿಮೆ ಮಾಡುವಂಥದ್ದು ಇರ್ಬೋದು, ಅಲ್ಲಿ ನಮ್ಮ ಟೂರಿಸ್ಟ್ಗಳು ಕಡಿಮೆ ವಿಸಿಟ್ ಮಾಡುವಂಥದ್ದು ಇರ್ಬೋದು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಹೋಲ್ ಆಫ್ ಎ ನೇಷನ್ ಅಪ್ರೋಚ್ ಬೇಕಾಗಿರುವಂಥದ್ದು. ಸೇನೆ ತನ್ನ ಕೆಲಸವನ್ನ ಮಾಡಿದೆ, ಅತ್ಯಂತ ದೊಡ್ಡ ಮಟ್ಟದ ಇತಿಹಾಸದಲ್ಲಿ ಕಂಡು ಕೇಳರಿಯಾದಂಥ ಯಶಸ್ಸನ್ನು ಕೊಟ್ಟಿದೆ. ಕೇವಲ 3 ದಿನದಲ್ಲಿ ಒಂದು ನ್ಯೂಕ್ಲಿಯರ್ ಪವರ್ ಆಗಿರುವಂಥ ರಾಷ್ಟ್ರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂಥದ್ದು. ಅವರ ಏರ್ ಫೋರ್ಸ್ ಇರ್ಬೋದು, ಅವರ ಫಾರ್ವರ್ಡ್ ಏರ್ ಬೇಸ್ಗಳಿರ್ಬೋದು, ಅವರ ರಡಾರ್ ಸಿಸ್ಟಮ್ಸ್ ಇರ್ಬೋದು, ಅವರ ಮಿಸೈಲ್ ಸಿಸ್ಟಮ್ಸ್ ಇರ್ಬೋದು, ಎಲ್ಲವನ್ನ ಧ್ವಂಸ ಮಾಡಿರುವಂಥದ್ದು ಉದಾಹರಣೆ ನಮ್ಮ ಮುಂದೆ ಇದೆ. ಈಗ ಇಡೀ ದೇಶದ ಹೋಲ್ ಆಫ್ ಎ ನೇಷನ್ ಅಪ್ರೋಚ್ನ ಅವಶ್ಯಕತೆ ಕೂಡ ಇದೆ. ಆ ನಿಟ್ಟಿನಲ್ಲೂ ಕೂಡ ಇವತ್ತು ಪ್ರಮುಖವಾದಂಥ ಚರ್ಚೆ ಆಗಿದೆ. ಜೊತೆಗೆ ಸಾಕಷ್ಟು ವಿಪಕ್ಷಗಳು ಕೂಡ ಒಂದು ಸರ್ವಪಕ್ಷ ಸಭೆ ಬಗ್ಗೆ ಅಥವಾ ಈ ಅಧಿವೇಶನವನ್ನು ಕರೆಯೋದ್ರ ಬಗ್ಗೆ ಅಥವಾ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಲಾಗ್ತಾ ಇತ್ತು. ಆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳಾಗಿದ್ದಾವೆ. ಮುಂಬರುವಂಥ ಇನ್ನೇನು ಮುಂದಿನ 48 ಗಂಟೆಗಳಿದ್ದಾವೆ, ಸಾಕಷ್ಟು ಕ್ರುಷಿಯಲ್ ಇರುವಂಥದ್ದು. ಯಾಕಂದರೆ ಸೀಸ್ ಫೈರ್ ಅನ್ನೇನೋ ಅನ್ವಯ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ವಿಚಾರಗಳು ಕೂಡ ಇನ್ನೂ ಮುಂದುವರಿತಾ ಇರೋ ಕಾರಣದಿಂದಾಗಿ ಮುಂಬರುವಂಥ ನಿರ್ಧಾರ ಏನು ಆ ಒಂದು ವಿಚಾರವನ್ನು ನೋಡಬೇಕು. ಜೊತೆಗೆ ನಮ್ಮ ಶತ್ರುಗಳ ಪ್ರತಿಕ್ರಿಯೆ ಏನಾಗಿರುತ್ತೆ ಅದನ್ನು ಕೂಡ ವಿಚಾರ ಮಾಡುವಂಥದ್ದಿದೆ. ಹೀಗಾಗಿ ಇವತ್ತಿನ ಸಭೆಗಳು ಮಹತ್ವವನ್ನು ಪಡೆದುಕೊಳ್ತಾ ಇರುವಂಥದ್ದು ನವಿತಾ.